ಜ್ಯೂಸ್ ಕುಡಿತೀಯಾ? ಜ್ಯೂಸ್ 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 ಹೆಂಗೆ ಟೊಟ್ಟೆ ಬರೀ ಸೋನು ತಿಂತಾನೆ ಇರೋದು. ತಿನ್ನಕ್ಕೆ ಇರೋದಂತೆ, ತಿನ್ನೋದ್ರಲ್ಲಿ ತಪ್ಪ. ಎರಡೆರಡು ನಿಮಿಷಕ್ಕೂ ಏನಾದ್ರೂ ನೀನ್ ತಿಂತಿರ್ಬೇಕು, ಲೇಟಾಗಿ ಸಾಯ್ಬೋದು ಅಂತ ಹೇಳಿದಾರೆ ಡಾಕ್ಟರ್ ನನಗೆ. ನಮಗೆ ಫ್ರೀ, ಅವ್ರಿಗೆ ದುಡ್ಡು ಫ್ರೀ. ಅವ್ನಿಗೆ ಹಾಫ್ ಟಿಕೆಟ್. ಮೋದಿ ಎಲ್ಲ ಸಿದ್ದರಾಮಯ್ಯ ಆಗಿದೆ ಹಾಫ್ ಟಿಕೆಟ್. ಸಿದ್ದರಾಮಯ್ಯ ಕಣೆ ಫ್ರೀ ಮಾಡಿರೋದು. ಸಿದ್ದರಾಮಯ್ಯ ಅಂತಾನೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಮಾತೇ ಆಡಲ್ಲ, ಮಾತೇ ಬರಲ್ಲ. ಬಿರಿಯಾನಿ ಮೇಂಟೈನ್ ಮಾಡ್ಯಾರು. ನೀನು ಎಲ್ಲಿ ಕುಳ್ಳಿ ಇದೀಯಾ? ನೀನು ಇಷ್ಟೊಂದು ಎತ್ತರವಾಗಿದೆಯಾ? ನಿನ್ನ ಕೂದಲು ತುಂಬಾ ಸ್ಟ್ರಾಂಗ್ ಆಗಿದೆ. ನೋಡಿ ಟೇಸ್ಟ್ ಮಾಡ್ತೀನಿ, ಬೆಂದೈತಾ ಇಲ್ವ ಅಂತ. ಇವಳು ಆಗ್ಲೇ ಮುಗ್ತವಳೆ. ಇವಳು ಬಾಯಲ್ಲಿ ನೀರು ಬರ್ತಾ ಇದೆ, ಇವಳಿಗೆ ಇವಳು ಕೊಟ್ಟಿಲ್ಲ ಅಂತ. ಯಾಕೆ ಯಾಕೆ ಇಬ್ಬರೇ ಹೋಯ್ತಾ ಇರೋದು ಮೈಸೂರಿಗೆ. ಅದು ನಮ್ಮ ಫ್ರೆಂಡ್ನ ಮೀಟ್ ಮಾಡೋಕ್ಕೆ. ಅವಳೆಷ್ಟು ಲಕ್ಕಿ ನಮ್ಮಂಥ ಫ್ರೆಂಡ್ನ ಪಡೆಯೋಕ್ಕೆ. ತಿಳ್ಕೊ ವಿಡಿಯೋ ನೋಡಿದ್ಮೇಲೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಮನೋಜ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಲಾಗ್ ಏನಪ್ಪ ಅಂತ ಅಂದರೆ, ನಾನು ಮತ್ತು ನನ್ನ ಫ್ರೆಂಡ್ ಇನ್ನೊಬ್ಬ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅದು ಎಲ್ಲಪ್ಪ ಅಂತ ಅಂದರೆ ಮೈಸೂರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಮೈಸೂರಿನ ಗೆಳತಿಯನ್ನು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಇವಾಗ ರೆಡಿಯಾಗಿ ನಾನು ಹೊರಡ್ತಾ ಇದ್ದೀನಿ. ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿ ಅವಳನ್ನ ಪಿಕ್ ಮಾಡಿ ಆಮೇಲೆ ಸಿಗ್ತೀನಿ. ಓಕೆನಾ? ಬಾಯ್. ಇಲ್ಲೇ ನಿಂತಾಳೆ ನನ್ನ ಫ್ರೆಂಡು. ಬನ್ನಿ ಬನ್ನಿ. ಹೋಯ್ತಾ ಇದ್ದೀವಿ. ಎಲ್ಲಿಗೆ ಹೋಯ್ತಾ ಇದೆಯಾ? ಹೋಯ್ತಾ ಇದ್ದೀವಿ, ಮೈಸೂರಿಗೆ ಹೋಯ್ತಾ ಇದ್ದೀವಿ ನಮ್ಮ ಕುಳ್ಳಿ ಫ್ರೆಂಡ್ನ ಮೀಟ್ ಮಾಡೋಕ್ಕೆ. ಬಾಯ್. ಇವಾಗ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಸೊ ನೋಡೋಣ ಯಾವ ಬಸ್ ರೆಡಿ ಇದೆಯಾ ಅಂತ. ಸದ್ಯ ಬಂದ ತಕ್ಷಣ ಬಸ್ ರೆಡಿ ಇದೆ. ನೋಡಿ ನೋಡಿ, ತಿಂಡಿ ಬೇಕಾದ್ರೆ ಇದ್ರಲ್ಲಿ ಎತ್ಕೊಂಡು ತಿನ್ಬೇಕಂತ. ತಿಂಡಿ ತಗೊಂಡು ಇಲ್ಲಿ ಕಟ್ತವಳೆ. ಬಸ್ಸಲ್ಲಿ ಕೂತಿದ್ದೀವಿ. ಬಸ್ ಹೊರಟ್ಬಿಟ್ರೆ ಮೈಸೂರು. ಫಸ್ಟ್ ಟೈಮ್ ಅಲ್ವಾ ಲೈಫಲ್ಲಿ, ಫಸ್ಟ್ ಟೈಮ್ ಸಾಹಸ ಮಾಡಿ ಹೋಯ್ತಾ ಇರೋದು. ಇಬ್ಬರೇ ಹೋಯ್ತಾ ಇರೋದು ಮೈಸೂರಿಗೆ. ಅದು ನಮ್ಮ ಫ್ರೆಂಡ್ನ ಮೀಟ್ ಮಾಡೋಕ್ಕೆ. ಅವಳೆಷ್ಟು ಲಕ್ಕಿ ನಮ್ಮಂಥ ಫ್ರೆಂಡ್ನ ಪಡೆಯೋಕ್ಕೆ. ತಿಳ್ಕೊ ವಿಡಿಯೋ ನೋಡಿದ್ಮೇಲೆ. ಮನೇಲಿದ್ರು ತಿನ್ನೋದೆ, ಬಸ್ಸಲ್ಲಿದ್ರು ತಿನ್ನೋದೆ, ಎಲ್ಲರೂ ತಿಂತಾ ಇರೋದು. ಇಂಥ ತಿಂಡಿಗೆ ಹೋಗಿ ಫ್ರೆಂಡ್ನ ಟ್ಯಾಗ್ ಮಾಡಬೇಕು. ಬರೀ ಸೋನು ತಿಂತಾನೆ ಇರೋದು. ತಿನ್ನಕ್ಕೆ ಇರೋದಂತೆ, ತಿನ್ನೋದ್ರಲ್ಲಿ ತಪ್ಪ. ಎರಡೆರಡು ನಿಮಿಷಕ್ಕೂ ಏನಾದ್ರೂ ನೀನ್ ತಿಂತಿರ್ಬೇಕು, ಲೇಟಾಗಿ ಸಾಯ್ಬೋದು ಅಂತ ಹೇಳಿದಾರೆ ಡಾಕ್ಟರ್ ನನಗೆ. ಬದುಕೋಸ್ಕರ ತಿನ್ಬೇಕು, ತಿನ್ನೋದಕ್ಕೋಸ್ಕರ ಬದುಕೊಳ್ಳೆ ಅವಳು. ನನಗೆ ಸ್ವಲ್ಪ ಏನು ತಂತೀಯ? ಸಮೋಸ ತಗೊಳ್ಳಿ ಅಂತ. ಅದೇ ನಾನು ನೋಡಿ ಎಷ್ಟು ವೈಟಿಗೆ ಕಾಣಿಸ್ತಾ ಇದ್ದೀನಿ. ನಾನು ಕರ್ರು ಕಾಣಿಸ್ತಿದ್ದೆ. ಟಿಕೆಟ್ ತಗೊಂಡ್ವಿ. ಇವಾಗ 2 ಟಿಕೆಟು, ಒಂದು ಹಾಫ್ ಟಿಕೆಟು. ಈ ಹಾಫ್ ಟಿಕೆಟಿಗೆ ಒಂದು ಹಾಫ್ ಟಿಕೆಟ್, 2 ಫುಲ್ ಟಿಕೆಟ್ಗೆ 2 ಫುಲ್ ಟಿಕೆಟ್ ತಗೊಂಡು. ನಮಗೆ ಫ್ರೀ, ಅವ್ರಿಗೆ ದುಡ್ಡು ಫ್ರೀ. ಅವ್ನಿಗೆ ಹಾಫ್ ಟಿಕೆಟ್. ಮೋದಿ ಎಲ್ಲ ಸಿದ್ದರಾಮಯ್ಯ ಆಗಿದೆ ಹಾಫ್ ಟಿಕೆಟ್. ಸಿದ್ದರಾಮಯ್ಯ ಕಣೆ ಫ್ರೀ ಮಾಡಿರೋದು. ಸಿದ್ದರಾಮಯ್ಯ ಅಂತಾನೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ, ನಮಸ್ಕಾರ ಕಣ. ನೀನು ಮೋದಿ ಇವಾಗ ಸಬರ್ ಬಸ್ ಸ್ಟ್ಯಾಂಡಿಗೆ ಬಂದು ಇಳಿದ್ವಿ. ಸೊ ಇವಾಗ ಅದನ್ನು ಆಟೋ ಇಲ್ಲಿ ಬಂದು ಟಿಕೆಟ್ ತೊಗೊಂಡ್ವಿ. ಟಿಕೆಟ್ ತೊಗೊಂಡು ಆಟೋ ಹತ್ತಿದ್ವಿ. ಆಟೋದಲ್ಲಿ ಇಳ್ಬಿಟ್ಟು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡ್ ಬರ್ತಾಳೆ ಅಂದ್ಬಿಟ್ಟು ರೋಡಲ್ಲಿ ನಟರಾಜ ಸರ್ವಿಸ್ ಮಾಡ್ತಾ ಇದ್ದೀವಿ. ಫಸ್ಟ್ ಟೈಮ್ ನಾವು ಸಾಹಸ ಮಾಡಿ ನಮ್ಮ ಫ್ರೆಂಡ್ ಮನೆಗೆ ಬರಲೇಬೇಕು ಅಂದ್ಬಿಟ್ಟು ಇಬ್ಬರೂ ಬಂದಿರೋದು. ಅದಕ್ಕೆ ನಾವು ಚಪ್ಪಾಳೆ ಹೊಡ್ಕೋಬೇಕು ನಮಗೆ ನಾವೇ. ನೋಡು ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ, ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನಮ್ಮ ದೇಶ. ಇವಾಗ
ಬರ್ತಾ ಇದ್ದಾಳೆ. ಅವಳು ಬಂದಾಗ ಅವಳನ್ನ ಮೀಟ್ ಮಾಡಿಸ್ತೀನಿ ನಿಮ್ಗೂ. ಅಂತೂ ಇಂತೂ ನಮ್ಮ ಫ್ರೆಂಡ್ ಮನೆಗೆ ಬಂದ್ವಿ. ರೋಡ್ ಗೊತ್ತಾಗದೆ ಹರಸಾಹಸ ಮಾಡ್ಕೊಂಡು ಅಡ್ರೆಸ್ ಕೇಳ್ಕೊಂಡು ಮನೆಗೆ ಬಂದ್ವಿ ಇವಾಗ. ಆದರೆ ಅವಳೇ ಇನ್ನೂ ಬಂದಿಲ್ಲ. ಫುಲ್ ಸುಸ್ತಾಗೋಯ್ತು. ಇಲ್ಲಿ ಕೂತ್ಕೊಂಡು ವೇಟ್ ಮಾಡ್ತೀವಿ, ನೋಡೋಣ ಬಂದಮೇಲೆ ಒಳಗಡೆ ಹೋಗುವ. ಆಗ್ಬಿಟ್ಟೈತೆ ಪಾಪ. ರೋಡ್ನ ಹುಡುಕಿ ಜ್ಯೂಸ್ ಕುಡಿತವ್ರೆ. ಜ್ಯೂಸ್ ಕುಡಿತೀಯಾ? ಜ್ಯೂಸ್ ಹೆಂಗೆ ಟೊಟ್ಟೆ ಟುಟ್ಟು ಅಲ್ಲ ಕಪ್ಪಿ ಬಿಟ್ಟೈತದೆ. ಬಂದ್ರೆ ನೋಡಿ ನಮ್ಮ ಫ್ರೆಂಡ್. ಆಯ್ತು ನಾನು ಹಾಯ್ ಮಾಡೋ ಮೂಡಲಿಲ್ಲ ಅವ. ನಾವೇ ಬಂದ್ಬಿಟ್ಟ, ನೀನೇ ಬರಲಿಲ್ಲ ಇನ್ನುವೇ. ನಡೀರಿ. ವೆಲ್ಕಮ್ ಟು ಮೈ ಫ್ರೆಂಡ್ ಓಮ್. ಇದೇ ನಮ್ಮ ಫ್ರೆಂಡ್ ಓಮ್. ಏನು ಹಾಯ್ ನೋಡಿ ಸೈಕಲ್. ಈಗ ಇವರಿಬ್ಬರದು ಕುಸ್ತಿ ಪಂದ್ಯಾವಳಿ ನಡೀತದೆ. ನಿಮ್ಮಂಥವ್ರು ತವ್ರ ಮನೇಲಿ ಇದ್ಬಿಡ್ಬೇಕು ಹೆಣ್ಮಕ್ಳು. ನಮ್ಮ ಫ್ರೆಂಡು ನಾವು ಬಂದಿದ್ದೀವಿ ಅನ್ನೋ ಖುಷಿಗೋಸ್ಕರ ಏನು ಸ್ಪೆಷಲ್ ಅಡುಗೆ ಮಾಡೋಣ ಗೊತ್ತಾ? ತೋರಿಸ್ತೀವಿ ಬನ್ನಿ. ಅಲ್ವೇನೆ? ಹೌದು, ನೋಡಿದ್ರೆ ನೀವು ಫುಲ್ ಶಾಕು. ಅಂತ ಅಡುಗೆನ ಲೈಫಲ್ಲಿ ಯಾರು ಮಾಡಿರಲ್ಲ. ಪ್ರಪಂಚದಲ್ಲೇ ಫ್ರೆಂಡ್ಸ್ ಬರ್ತಾರೆ ಅಂದರೆ ಈ ಥರ ಸ್ಪೆಷಲ್ ಅಡುಗೆ ಯಾರು ಮಾಡಿರೋಕ್ಕೆ ಚಾನ್ಸ್ ಇಲ್ಲ, ಮುಂದೆನೂ ಮಾಡೋಕ್ಕೆ ಚಾನ್ಸ್ ಇರಲ್ಲ. ಅದೇನು ಅಡುಗೆ ಅಂತ ಇವಾಗ ತೋರಿಸ್ತೀವಿ. ಹಾಕಿದ್ಮೇಲೆ ತೋರಿಸ್ತೀವಿ. ಹೆಂಗೆ ನಗ್ತಾಳೋಳು. ಹಲೋ ನೋಡಿ, ಟೊಮೆಟೊ ಗೊಜ್ಜು ಸ್ಪೆಷಲ್ ಮಾಡಿರೋದು ಇವ. ಈಗ ಸ್ವಲ್ಪ ನಾವು ಬಂದಿದ್ದೀವಿ ಅಂತ ಸ್ಪೆಷಲು ಅನ್ನ ಟೊಮೊಟೊ ಗೊಜ್ಜು ಮಾಡೋಳೆ. ಅದಕ್ಕೆ ಮೊಟ್ಟೆ ಹೊಡೆದಿದ್ದೇನೆ, ಮೊಟ್ಟೆ ಹೊಡೆದಾಕೋಳೆ. ಇದೇ ಇವತ್ತಿನ ಸ್ಪೆಷಲ್ ಅಲ್ವೇನೆ ಲಚ್ಚು? ಚೆನ್ನಾಗೈತೆ ಹತ್ರ ಹೊಟ್ಟೆ ಹಸ್ಬಿಟ್ಟೈತಲ್ಲ, ಅದಕ್ಕೆ ಹೇಳ್ತಾರದು ಚೆನ್ನಾಗೈತೆ ಅಂತ. ಬಾರ ಅಲ್ಲಿ ನೀರಿಲ್ಲ, ಬಾ ಕಾಲಿಗೆ ಎತ್ಕೊಂಡು ಬಾ. ಚೆನ್ನಾಗದೆ ಕಣೆ, ನಾನು ಹೇಳ್ಕೊಟ್ಟಂಗೆ ಮಾಡಿದ್ಯಾ? ಹೌದು, ನಾವು ಹೇಳ್ಕೊಟ್ಟಂಗೆ ಮಾಡೋಳೆ. ನಾವು ಇವಾಗ ರೀಲ್ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆದರೆ ರೀಲ್ ಶೂಟ್ ಮಾಡೋಕ್ಕೆ ಇಲ್ಲಿರೋ ಪಿಳ್ಳೆಗಳು ಯಾರೂ ಬಿಡ್ತಾ ಇಲ್ಲ ನೋಡಿ. ಎಲ್ಲ ಹೆಂಗೆ ಅಂಡಾಕ ಕೂತವೆ. ಇವಳೊಬ್ಳು ಯಾರು ಕೋಪ್ರೇಟಿವೇ ಮಾಡ್ತಾ ಇಲ್ಲ ರೀಲ್ಸ್ ಮಾಡೋಕ್ಕೆ. ಸೊ ಇವಾಗ ಒಂದು ರೀಲ್ ಪ್ರಾಕ್ಟೀಸ್ ಮಾಡಿಕೊಂಡು ತೋರಿಸ್ತೀವಿ ಫೈನಲ್ ಟಚ್ ಹೇಗೆ ಬಂತು ಅಂತ. ರೀಲ್ಸಲ್ಲಿ ಅಪ್ಲೋಡ್ ಮಾಡ್ತೀವಿ, ಅದು ನೋಡಿ. ಓಕೆನಾ? ಸ್ಟಾರ್ಟಾ? ಇವಾಗ ರೀಲ್ ಶೂಟ್ ಮಾಡಾಯಿತು. ಒಂದೇ ಒಂದು ರೀಲ್ ಶೂಟ್ ಮಾಡೋಕ್ಕೆ ನೆಟ್ವರ್ಕೇ ಸಿಗ್ತಾ ಇರಲಿಲ್ಲ. ಹೇಗೋ ಹರಸಾಹಸ ಮಾಡಿ ರೀಲ್ ಶೂಟ್ ಮಾಡಿದ್ವಿ. ಪಾಪ ಈ ಹುಡುಗ ನಮಗೆ ಹೆಲ್ಪ್ ಮಾಡೈತೆ. ರೀಲ್ಸು ವೀಡಿಯೋ ಹಿಡ್ಕೊಳಕ್ಕೆ ಹೆಲ್ಪ್ ಮಾಡೈತೆ ಹುಡುಗ. ಇವರೆಲ್ಲ ಒಂಚೂರು ಕೋಪ್ರೇಟಿವೇ ಮಾಡಲ್ಲ. ಇವಂತೂ ಇವು ಕಟ್ಕೊಂಡು ನಾವು ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಕಾಫಿ ಮಾಡ್ತೀನಿ ಅಂತ ಅಂದಿದ್ದಾರೆ. ಬನ್ನಿ ಲೈಟ್ ಹಾಕ್ರಮ್ಮ. ಇವಾಗ ಏನು ಮಾಡ್ತಿದ್ದೀರಾ ಮೇಡಮ್? ಬಿಸಿ ಮಾಡ್ತಾ ಇದೀವಿ. ನೀವೇನು ಮಾಡ್ತಿದ್ದೀರಾ ಮೇಡಮ್? ಪಾತ್ರೆ ಆಗ್ತಾ ಇದೆ ಸಿಂಕ್ಗೆ. ಈ ಕಡೆ ಕುಕ್ಕರ್, ಹಾಲು ಕುಕ್ಕರ್. ಇಲ್ಲೋಡಪ್ಪ ವೈಟ್ ಕಾಣಿಸ್ತಾ ಇದ್ದೀರಾ. ನಾವು ಬೆಳ್ಳಗಿದ್ದೀವಿ, ಅದಕ್ಕೆ ಇಲ್ಲೇ ರೀಲ್ ಶೂಟ್ ಮಾಡ್ಬೋದಿತ್ತು. ರೀಲ್ ಶೂಟ್ ಪಾತ್ರೆ ತೊಳ್ಕೊಂಡು ಜಾನಿ ಜನಾರ್ದನ್ ಅನ್ಕ ಮಾಡೋದು. ಮಾಡ್ಬೋದು, ಮಾಡ್ತೀರಾ? ಅರೆ ಯಾರು ನೋಡಲ್ಲ ಅಷ್ಟೇ. ಮಾಡೋಳೆ. ನಾವು ಫ್ರಿಜ್ಜಲ್ಲಿ ಕಾಣಿಸ್ತೀವಿ. ಕಾಣಿಸ್ತೀವಿ ನೋಡಲಿ, ಫ್ರಿಜ್ಜಲ್ಲಿ ಹೆಂಗೆ ಕಾಣಿಸ್ತೀವಿ. ಮಿರರ್ ಫಿನಿಶಿಂಗ್. ಇನ್ನೊಂದು ಕಲರ್ ಬಂದೈತೆ ಕಣ, ಹೈಯರಲ್ಲಿ ಫುಲ್ಲು ವೈಟ್ ಕಲರು. ಗೋಬಿ ಮಾಡಕ್ಕೆ ಇಡ್ಲಿ ಮಾಡ್ಬಿಟ್ಟು ಗೊಜ್ಜು ಮಾಡ್ತೀನಿ, ನಾಳೆ ಚೆನ್ನಾಗಿರುತ್ತೆ. ಇಡ್ಲಿ ಅವಳು ನಾವು ಗೊತ್ತೀವಿ ಅಂತ ಏನೇನು ಅರೇಂಜ್ಮೆಂಟ್ ಮಾಡ್ಕೊಂಡು ತರಕಾರಿ ಇಲ್ಲವೇ ನೋಡು. ಇಂಥ ಫ್ರೆಂಡ್ನ ಪಡೆಯೋಕ್ಕೆ ಪುಣ್ಯ ಮಾಡಿರಬೇಕು. ಏನೇ ಮಾಡೋದು ಚೆನ್ನಾಗಿಲ್ಲ. ಈಗ ಅವಳು ಹೇಳೋಳಲ್ವ ಫ್ರೆಂಡ್ಸ್, ನಾಳೆ ಇಡ್ಲಿ ಮಾಡಿ ಅದ್ರಲ್ಲಿ ಗೊಜ್ಜು ಮಾಡ್ತೀನಿ ಅಂತ ಹೇಳೋಳಲ್ವಾ. ನಾಳೆ ನೋಡೋಣ, ಟೇಸ್ಟ್ ಮಾಡಿ ನೋಡ್ತೀವಿ. ಅದೇ ದಬಾಕಿರ್ತಾಳೆ ಗೊತ್ತಾಯ್ತು. ಸೂಪರ್ ಆಗಿ ತಿನ್ನಕ್ಕಾದ್ರೆ ಸಾಕು. ನಾನು ಹಾಂ ಏನು
ಕಪ್ಪಲ್ಲಿ ನಮಗೆ ಕಾಫಿ ಕೊಡ್ತಾರಂತೆ ಮೇಡಮ್. ಇದನ್ನು ತಗೊಬನ್ನಿ ಅಂತ ಆರ್ಡ್ರ್ ಮಾಡೋರೆ. ಅಷ್ಟು ಉದ್ದನೂ 2 ಸರ್ವರ ಇನ್ನೇನು ಬೆಳೆದಿದ್ದಾರೆ. ತೊಳಿ ನೀಟಾಗಿ ತೊಳಿರಿ. ಇವ್ರನ್ನ ಲೋಟ ತೊಳೆಯಕ್ಕೆ ಇಟ್ಕೊಂಡಿದ್ದೀವಿ, ಇವ್ರನ್ನ ಅಡುಗೆ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ. ನಾವು ಲಾಗ್ ಮಾಡಕ್ಕೆ ಇಟ್ಕೊಂಡಿದ್ದೀವಿ. ಲಾಗ್ ಮಾಡಕ್ಕಿದ್ದಾರೆ ಅವರು. ಹೌದು, ನಾವು ವಿಡಿಯೋ ಎಡಿಟ್ ಮಾಡಿ ಹಾಕಿದ್ದೀವಿ. ಲಕ್ಷ್ಮಿ ಒಂದು ಆ ಮಗ್ಗನಿಂದ ಈ ಮಗ್ಗಿಗೆ ಸೇರಿಸಿ ಸವೇರಿ ಟೇಸ್ಟಿ ಕಾಫಿ ಲಾಸ್ಟ್ ಎಷ್ಟಾಯ್ತದ ಅಷ್ಟು ಅಟ್ಯಾಚ್ ಮಾಡಾಕ್ತೀನಿ ಅಷ್ಟೇ. ಉರುಬಿಟ್ಟು ಹಾಕ್ಲ ಪರವಾಗಿಲ್ಲ. ಇಟ್ಕೊಂಡು ಜಲ್ದಿ ನೀನು ಎಂದ್ಲೆಲ್ಲ ಆರಲ್ವಾ ಉರ್ಬುದ್ರ ಸೋಡ್ ನೋಡು ಸೋಡ ಹಿಡ್ಕಡೆ. ಮದುವೆ ಗೊತ್ತಲ್ಲ ಇಲ್ಲೇ. ಹಾಂ, ಕಾಫಿ ಈವ್ನಿಂಗ್ 6 ಕಾಲಾಗಿದೆ, ಸುಮ್ಮನಿಲ್ಲ ಬಟ್ಟೆ ಕಮ್ಮಕ್ಕಿತ್ತು. ಅದಕ್ಕೆ ಕಾಫಿ ಕುಡಿತಾ ಇದ್ದೀವಿ. ಕಾಫಿ ಬ್ರೇಕ್. ಲಕ್ಷ್ಮಿ ಏನು ಮಾಡ್ತಿದ್ಯಾ? ನಮ್ಮ ಫ್ರೆಂಡು ನಾನ್ ವೆಜ್ ಮಾಡ್ತೀನಿ ಅಂತಂದು, ಅದಕ್ಕೋಸ್ಕರ ಚಿಕನ್ ವಾಶ್ ಮಾಡೋಣ ಅಂದ್ಬಿಟ್ಟು ಚಿಕನ್ ವಾಶ್ ಮಾಡ್ತಾ ಇದ್ದೀನಿ. ಇನ್ನೊಬ್ಳು ಮಿಕ್ಸಿ ಮಾಡ್ತಿದ್ದಾಳೆ ನೋಡಿ ಫ್ರೆಂಡ್ಸ್. ಇವಳಿಗೆ ಒಂದು ಕೆಲಸ ಕೊಟ್ಟಿದ್ದೀನಿ, ಚಿಕನ್ ಕಟ್ ಮಾಡೋದು ನೋಡಿ. ಇಲ್ಲೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಆಮೇಲೆ ಪೀಸಸ್ಗಳು ಬೇಕಾಗೈತಲ್ಲ, ಅದಕ್ಕೆ ಸ್ಮಾಲ್ ಸೈಜ್ಗೆ ಕಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಜಾಗನ ಒರೆಸಿಲ್ಲ ಅನ್ಕೊಬಿಟ್ಬಿಡಿ, ಜಾಗ ತೊಳ್ಕೊಂಡು ಏನಾದ್ರು ಕಟ್ ಮಾಡ್ತಾ ಇದ್ದೀವಿ ಚಿಕನ್ನ. ಓಕೆ, ಹಾಯ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ಇವಾಗ ಕುಕಿಂಗ್ ಮಾಡ್ತಾ ಇದ್ದಾರೆ ನಮ್ಮ ಫ್ರೆಂಡ್ ನಮಗೋಸ್ಕರ. ನಾನಿಲ್ಲಿ ನಮ್ಮ ಫ್ರೆಂಡ್ ನಮಗೋಸ್ಕರ ಅಂತ ಇದ್ದೀನಿ. ನಮ್ಮ ಫ್ರೆಂಡ್ ನಮಗೋಸ್ಕರ ಏನಾದ್ರು ತಿನ್ನಕ್ಕೆ ಸ್ಪೆಷಲ್ ಇರಲಿ ಅಂತ ನಾವು ಆಗಲೇ ರೇಗಿಸ್ಬಿಟ್ವಲ್ಲ ಟೊಮೊಟೊ ಗೊಜ್ಜು ಅನ್ನ ಅಂತ, ಅದಕ್ಕೋಸ್ಕರ ಇವಾಗ ಏನಾದ್ರು ಸ್ಪೆಷಲ್ ಮಾಡೋಣ ಅಂತ ಅಂದ್ಬಿಟ್ಟು ನಾನ್ ವೆಜ್ ತರಿಸಿದ್ದಾಳೆ, ಚಿಕನ್ ತರಿಸಿದ್ದಾಳೆ. ಸೊ ಚಿಕನಲ್ಲಿ ಏನು ರೆಸಿಪಿ ಮಾಡ್ತಾಳೆ, ಅವಳು ಹೇಗೆ ಮಾಡ್ತಾಳೆ ಕುಕಿಂಗ್, ನಾನು ಅದನ್ನ ತೋರಿಸ್ತೀನಿ. ಓಕೆನಾ? ಸೊ ಇವಾಗ ಬನ್ನಿ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ತೋರಿಸ್ತೀನಿ. ಹಲೋ ಮೇಡಮ್, ನೀವೇನು ಮಾಡ್ತಿದ್ದೀರಾ? ಇರೇ, ನೀನೆಲ್ಲನ ಹಾಕ್ಬಿಟ್ರೆ ಇರು, ಒಂದು ಸ್ವಲ್ಪ ಏನೇನು ಹಾಕ್ತೀಯಲ್ಲ ಮಾಡ್ತೀನಿ. ನಿನ್ನ ಥರ ಕುಕ್ಕಿಂಗ್ ಮಾಡೋದು. ಏನೇನು ಹಾಕ್ತೀಯ, ಹೆಂಗೆ ಮಾಡ್ತೀಯ ಅಂತ ವೀಡಿಯೋ ಮಾಡ್ತಿದ್ದೀನಿ, ಆಯಿತಾ? ಇಲ್ಲ ನೋಡಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದಾಳೆ. ಇದಕ್ಕೆ ಪಲಾವ್ ಎಲೆ, ಹಾಗೆ ಸ್ವಲ್ಪ ಅದು ಹೆಸರು ಬೊಗಳು, ಕಸ್ತೂರಿ ಮೇಥಿ. ಕಸ್ತೂರಿ ಮೇಥಿ ಹಾಕಿದ್ದಾಳೆ. ಹೀರೋ ಬತ್ತವ್ರೆ, ಕಾಣಿಸ್ತವ್ರಾ? ಇಲ್ಲ, ನಾವು ಬ್ರೈಟ್ನೆಸ್ ಕೊಟ್ಟಿಲ್ಲ, ಈಗ ಕಾಣಿಸ್ತವ್ರೆ. ಪಾಪ ಇವ್ಣಂಗೆ ಫುಲ್ ರಿಸ್ಕ್ ಕೊಡೋದಿಳು. ಬಾ 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 ನಡೀರಿ, ಇವಾಗ ಹೋಗಿ ಕುಕಿಂಗ್ ಸ್ಟಾರ್ಟ್ ಮಾಡುವ. ಐಟಮು ಇಲ್ಲದೇ ಇರೋದನ್ನೆಲ್ಲ ಒಂದೇ ಸಲ ತರಿಸಿ ಮಡಿಕತಾ ಇಲ್ಲ ನಮ್ಮ ಫ್ರೆಂಡು. ಪಾಪ ಅವ್ರ ಹಸ್ಬೆಂಡ್ಗೆ ಒಂದೊಂದು ಐಟಮ್ ಹೇಳಿ 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 ತಲೆ ತಿಂತವಳೆ, ಒಳ್ಳೆ ಡಿಪ್ರೆಷನ್ ಆಗ್ಬಿಟ್ಟವಳೆ ಅಲ್ವೇನೆ? ಹಾಂ, ಡಿಪ್ರೆಷನ್ ಆಗ್ಬಿಟ್ಟವಳೆ ನೋಡಿ. ಆ ಬರಕ್ಲೆ ಆಗಲೇ ಎಣ್ಣೆಗೆ ಹಾಕಿ ಪಲಾವೆಲೆ ಹಾಕ್ಬಿಟ್ಟು ಸೀಸ್ಬಿಟ್ಟವಳೆ. ಹಾಂ, ಏನು ಫುಲ್ ಡಿಪ್ರೆಷನ್ಗೆ ಹೊಂಟೋಗವಳೆ. ಅಯ್ಯೋ ಭಗವಂತ, ಕುಕ್ಕಿಂಗ್ ನಿಜವಾಗ್ಲೂ ಮಾಡ್ತೀರಾ ಇಬ್ರು? ಇಲ್ಲಿ ಫಸ್ಟ್ ಏನು ಹಾಕಿದ್ಯಾ ಹೇಳಿ ಮೇಡಮ್? ಪಲಾವ್ ಎಲೆ, ಹಾಂ, ಕಸ್ತೂರಿ ಮೇಥಿ, ಅದೆರಡೇನೋ ನನಗೆ ಗೊತ್ತಿಲ್ಲ. ಈ ಕಡೆ ಬನ್ನಿ. ಗೊತ್ತಿಲ್ಲದೆ ಅಡುಗೆ ಮಾಡೋದು ನೀನು. ಏಯ್ ಹೇಳು, ಬಿರಿಯಾನಿ ಪಲಾವ್ ಸ್ಪೈಸಸ್ ಹಾಕಿ, ಬಿರಿಯಾನಿಗೆ ಬೇಕಾಗಿರುವ ಸ್ಪೈಸಸ್ ಹಾಕಿದ್ದೀನಿ. ಈರುಳ್ಳಿ ಹಾಕಿ, ಈಗ ಕಟ್ ಮಾಡ್ಕೊಂಡಿರುವಂಥ 2 ಈರುಳ್ಳಿನ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ತಾ ಇದ್ದಾಳೆ. ಸೊ ಫ್ರೈ ಮಾಡ್ತಿದ್ದಾರೆ. ನೀನು ಮಾತಾಡಬೇಕು. ಅಡುಗೆ ಮಾಡು ಅಂದರೆ ಡಿಪ್ರೆಷನ್ಗೆ ಹೋಗಿ ಮೆಂಟಲ್ ಆಸ್ಪತ್ರೆಯಿಂದ ಬರೋಂಗಿದೆ. ಮಾತೇ ಬರಲ್ಲ, ಮಾತೇ ಆಡಲ್ಲ, ಮಾತೇ ನಿಲ್ಸಲ್ಲ. ಹಂಗಲ್ಲ, ಇವಳು ಮಾತೇ ಆಡಲ್ಲ, ಮಾತೇ ಬರಲ್ಲ, ಮಾತೇ ನಿಲ್ಸಲ್ಲ. ಬಿರಿಯಾನಿ ಸೀಸ್ಬಿಟ್ಟು ಮೆಂಟಲ್ ಮಾಡಿ ಏನು ವಿಡಿಯೋ ಮಾಡ್ತಾ
ಇಲ್ಲಿ ಒಂದು ಕಡೆ ಫ್ರೈ ಆಗ್ತಿದೆ ಆನಿಯನ್ನು. ಈ ಕಡೆ ನಮ್ಮ ಮೇಡಮು ಕಬಾಬು ಕಲಿಸ್ತಾ ಇದ್ದಾರೆ. ಇಲ್ಲಿ ಒಂದು ಮೊಟ್ಟೆನ ಒಡೆದಾಕಿದ್ದಾರೆ. ಇದಕ್ಕೆ ಹೇಳಿ ಮೇಡಮ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದಕ್ಕೆ ಕಬಾಬ್ ಪೌಡ್ರ್ ಹಾಕ್ತಾ ಇದ್ದಾಳೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮೊಟ್ಟೆ 2 ಕಬಾಬ್ ಪೌಡ್ರ್ ಹಾಕ್ತಿದ್ದಾಳೆ. ಇದಕ್ಕೆ ಇವಾಗ ಕಡಲೆ ಹಸಿಟ್ಟು ಹಾಕ್ತಾ ಇದ್ದಾಳೆ 2 ಸ್ಪೂನು. ಕಬಾಬ್ಗೆ ಕಡಲೆ ಹಸಿಟ್ಟು ಹಾಕ್ತವ್ರೆ, ನಾನಂತೂ ಹಾಕಲ್ಲ, ನೀವು ಹಾಕಂಗಿರ ಹಾಕೊಳ್ಳಿ. ಕಬಾಬ್ ಪೌಡ್ರಲ್ಲಿ ಆಲ್ರೆಡಿ ಸಾಲ್ಟ್ ಹಾಕಿರ್ತಾರೆ, ನೋಡ್ಕೊಂಡು ರುಚಿಗೆ ತಕ್ಕಂಗೆ ಹಾಕಿ. ಆಯಿತು ಮೇಡಮ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಏನಾದ್ರು ಹೇಳು. ತುಂಬ ಖುಷಿ ಐತೈತಾ ಈ ಥರ ಮನೆಗೆ ಬಂದು ಇದು ಮಾಡ್ತಿರೋದು. ಇದೊಂದು ಫುಲ್ಲು ಡಿಪ್ರೆಷನ್ ಆಗ್ಬಿಟ್ಟೈತಿ ಇದು. ಎಷ್ಟು ಚೆನ್ನಾಗಿ ಬೇಕಾದ್ರೂ ಅಡುಗೆ ಮಾಡ್ತಾಳೆ, ಆದರೆ ಬಂದಿರೋ ಇಬ್ರಿಗೆ ಎದ್ರಕತ್ತಾವಳೆ ಅಡುಗೆ ಮಾಡೋಕ್ಕೆ. ಫುಲ್ಲು ಡಿಪ್ರೆಷನ್ಗೆ ಹೋಗ್ಬಿಟ್ಟವಳೆ. ಮುಸುಡಿ ತೋರಿಸು, ಭಯ ಆಗೋ ಮುಸುಡಿ. ಅಯ್ಯೋ ಭಗವಂತ. ಕರಿಬೇವ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 20 ಮಿನಿಟ್ಸ್ ಮ್ಯಾರಿನೇಟ್ ಮಾಡೋಕ್ಕೆ ಬಿಡಿ. ಈ ಮೇಡಮ್ ಈಗ ಏನೇನು ಹಾಕ್ತೀರ ಹೇಳಿ. ಇವಾಗ ಟೊಮೆಟೊ ಹಾಕಿದ್ದಾರೆ, ಸ್ವಲ್ಪ ಇದು ಸ್ಮ್ಯಾಶ್ ಆಗಲಿ. ಏನೇದು ಕೊತ್ತಂಬರಿ ಸೊಪ್ಪು, ಪುದೀನ ಎರಡೂ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಕಟ್ ಮಾಡಿ ಹಾಕ್ತಾಯಿದ್ದಾರೆ. ಏನಾದ್ರು ಮಾತಾಡಬೇಕು, ನಂಗೆ ಫುಲ್ ಖುಷಿ ಐತೈತೆ ನೀವು ಬನ್ನಿ. ಏನದು ಟೂ ಇಷ್ಟು ನಮ್ಮ ಜನ್ಮಕ್ಕೆ ಬೆಂಕಿ ಆಗ ನಮ್ಮ ಇವಳಿಗೆ ನಾವೇ ಹೇಳಿ ಹೇಳಿಸ್ಕೋಬೇಕು. ಖುಷಿ ಐತೈತಿ ಅಂತ ಹೇಳೋ ನಾವು ಬಂದಿರೋದು ಅಂತ. ನೋಡಲಿ ಹೆಂಗೆ ಕಿಸಿತವಳೆ. ಕಿಸೋದು ಅಂದ್ಬಿಟ್ಟು ಇನ್ನೇನಿಲ್ಲ. ಇವಾಗ ಇದೇನು ಹೇಳೆ. ಶುಂಠಿ, ಚಕ್ಕೆ, ಲವಂಗ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂಚೂರು ಚಕ್ಕೆ ಲವಂಗ ಆ್ಯಡ್ ಮಾಡ್ಕೊಂಡು ಅದನ್ನು ಆ್ಯಡ್ ಮಾಡವ್ರೆ, ರುಬ್ಬಿ ಹಾಕ್ತಾ ಇದ್ದೀವಿ. ಸರಿಯಾಗಿ ಹೇಳ್ರಿ. ಬಡ್ಡೆ ಐತವ ನಿಮ್ಮ ಅಡುಗೆ ಯಾರು ನೋಡ್ಬಿಟ್ಟು ಮಾಡ್ಬಿಟ್ಟು ತಿಂದರೆ ಅಷ್ಟೇ. ಅನಂತ್ನಾಗು ಅದು ಯಾವುದೋ ಒಂದು ಮೂವಿಲಿ ಬಾಂಡ್ಲಿಗೆ ಎಣ್ಣೆ ಹಾಕಿ ಅಂದ್ಬಿಟ್ಟು ಚಿಕನ್ ಹಾಕೋವರೆಗೂ ಯೋಗ ಅಡ್ವರ್ಟೈಸ್ಮೆಂಟ್ ಬಂದ್ಬಿಡುತ್ತಲ್ಲ, ಹಂಗಾಯ್ತು ನಿಮ್ಮದು. ಘಮ ಘಮ ಫ್ಲೇವರ್ ಬರ್ತಿದೆ. ಟೊಮೆಟೊ ಬಾತಾಗು ಎಲ್ಲಿ ಅನ್ನ ತಿರಿಕ ನಾಯಿ ಮಗು ನಿಂದು, ಅದಕ್ಕೆ ಘಮ ಘಮ ಅಂತ ಬರ್ತೈತೆ. ನಿಂದೇನು ಅಂದಿ ನನ್ನ ಮೂಗು ಸೂಪರ್ ಮೂಗು. ಅದೇ ಒಂಚೂರು ಸ್ವಲ್ಪ ದಪ್ಪ ಅಷ್ಟೇ. ಏನ ನಿಂದು ಅಲ್ಲ ನುಗ್ಗೆಕಾಯಿ ಮೂಗು. ತೋರಿಸು ನುಗ್ಗೆಕಾಯಿ ಮೂಗ್ನ. ಹಿಂಗೆ ಎತ್ಬಿಡು ಹಂಗೆ. ನಮ್ಗಂತೂ ಫುಲ್ ಖುಷಿ ಆಗ್ತೈತೆ. ನಾವು ಎಷ್ಟೋ ತಿಂಗಳಿಂದ ಈ ಥರ ಮೈಸೂರಿಗೆ ಬಂದು ನಮ್ಮ ಫ್ರೆಂಡ್ ಮನೆಗೆ ಬಂದು ಸ್ಟೇ ಆಗಿ ಈ ಥರ ಕುಕ್ಕಿಂಗ್ ಮಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಎಷ್ಟೋ ತಿಂಗಳಿಂದ ಅಲ್ವನೇ ಹತ್ರ ಅನ್ಕೋತಾ ಇದ್ವಿ. ಬಟ್ ಏನೇದು ಟೈಮ್ ಕೂಡ ಬಂದಿರಲಿಲ್ಲ. ಚಿಲ್ಲಿ ಪೌಡ್ರ್, ಅಯ್ಯೋ ಭಗವಂತ ನೋಡಿ, ಚಿಲ್ಲಿ ಪೌಡ್ರ್ ಎಷ್ಟು ಹಾಕೋಳೆ. ಚಿಲ್ಲಿ ಪೌಡ್ರು ಎಷ್ಟೊಂದು ಹಾಕೋಳೆ. ರೆಡ್ ಬಿರಿಯಾನಿ ಮಾಡ್ತಾಳೋ ಏನಿದು ಬಿರಿಯಾನಿ ಪೌಡರ್ ಹಾಕಿ ಈಗ ಇದನ್ನು ಮಿಕ್ಸ್ ಮಾಡಿ. ಇವರು ರೆಡ್ ಬಿರಿಯಾನಿ ಮಾಡಿ ನಮಗೆ ತಿನ್ನಿಸ್ತಾರೋ ಇಲ್ಲ ತಿಂದ್ಮೇಲೆ ಫುಲ್ಲು ಉರಿ ಮಾಡಿಸ್ತಾರೋ ಗೊತ್ತಿಲ್ಲ. ಸ್ವಲ್ಪ ಇದೇನು ಪೌಡ್ರೆ, ಗರಂ ಮಸಾಲ ಪೌಡ್ರು, ಸ್ವಲ್ಪ ಗರಂ ಮಸಾಲ ಪೌಡ್ರನ್ನ ಆ್ಯಡ್ ಮಾಡಿದ್ದಾರೆ. ಗರಂ ಮಸಾಲ ಮೂಲೆಗಳ ಅದ್ಯಾವುದೇ ಧನ್ಯ ಮತ್ತು ಗರಂ ಮಸಾಲ ಪೌಡ್ರು. ಧನ್ಯ ಗರಂ ಮಸಾಲ ಪೌಡರು ಮತ್ತು ಚಿಲ್ಲಿ ಪೌಡರು ಅವೇನೇ 3 ಪೌಡರ್ನ ಆ್ಯಡ್ ಮಾಡ್ಕೊಂಡು ಬಿರಿಯಾನಿ ಪೌಡ್ರು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿದ್ದಾರೆ. ಅಯ್ಯೋ ಇವುಗಳ ಜೊತೆ ಲಾಗ್ ಮಾಡಿದ್ರೆ ನಾನು ಲಾಗ್ ಓಡ್ದಂಗೆ ನೋಡಿದ್ರೆ ಮನೆಗೆ ಪೆರೇರಿ ಹೇಳ್ದಂಗೆ ಭಗವಂತ. ಈಗ ಇದು ತೊಳಕಕ್ಲವ ಏನೋ ಸಾಹಸ ಮಾಡಕ್ಕೆ ಬಂದೋಳೆ ನೋಡೋಣ. ರೆಡ್ ಬಿರಿಯಾನಿ ತಾನೇ ಕೇಳಿದ್ದು, ಅದಕ್ಕೆ ರೆಡ್ ಬಿರಿಯಾನಿ ಇರಲಿ ಅಂದ್ಬಿಟ್ಟು ಬರೋ ಚಿಲ್ಲಿ ಪೌಡ್ರನ್ನೆಲ್ಲ ಹಾಕ್ಬಿಟ್ಟಿದೆ. ಈಗ ಸ್ವಲ್ಪ ಮೊಸರು ಹಾಕ್ತಿದ್ದಾರೆ. ಇರೋ ಮೊಸರು ಇದಾಗಲಿ. ಇದು ಹಾಕಲು ಒಬ್ಬೊಬ್ಳೆ ನಗ್ತಿದ್ಯಾ. ಆಯ್ತು ಸಾಕ
ಯಾಕೆ ಏನೋ ಮಾಡಿದ್ಯಾ ಹೇಳು. ನಾನೇನು ಮಾಡಿಲ್ಲ. ಇಲ್ಲ ಇಲ್ಲ ಆಮೇಲೆ ಹೇಳ್ತೀನಿ ಅಂದಲ್ಲ ಏನೋ ಮಾಡಿದ್ಯಾ ಹೇಳು. ಹೇಳು ಏನು ಮಾಡಿದೆ ಹೇಳು. ಏನು ಮಾಡಿದೆ ಹೇಳು. ಏನು ಮಾಡಿದ್ಯಾ ಹೇಳು. ಏನು ಮಾಡಿಲ್ಲ. ಅದರಲ್ಲೇ ನೋಡಿ ಎಲ್ಲ ಹಾಕಿದ್ದೀನಿ. ನೀನು ಶುಂಠಿ ಕಮ್ಮಿ ಆಗಿದೆ. ಮತ್ತೆ ಆಮೇಲೆ ಯಾಕೆ ಹೇಳಿ? ಏನು ಆಮೇಲೆ ಹೇಳ್ತೀನಿ ಅಂದಲ್ಲ ಹೇಳು. ಹೇಳು ಏನೋ ಮಾಡಾಳೆ ಹೇಳು. ಏನು ಮಾಡಿ ನಾನೇ ಹೇಳು. ಹೇಳಿ. ಹೇಳು ಹೇಳು. ಹೇಳಿದ ಆಮೇಲೆ ಹೇಳ್ತೀನಿ. ಇಲ್ಲ ಇಲ್ಲ ಈಗ ಹೇಳು. ಇಲ್ಲ ಕಣೆ. ಹೇಳು ಏನಿಲ್ಲ ಹೇಳು. ಏನೋ ಆಮೇಲೆ ಹೇಳ್ತೀನಿ ಅಂದಲ್ಲ ಏನೋ ಮಾಡಿರ್ತೀಯ ಹೇಳು. ನಾನೇನು ಮಾಡಲಿ. ಹೇಳು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಹಳೇದಿಲ್ಲ ಹಾಕಿರ್ತೀಯ ಇಲ್ಲ ಹೊಸ ತಂದು ಹಾಕಿರ್ತೀಯ ಏನೋ ಮಾಡಿರ್ತೀಯ. ಹಳೇದಿಟ್ಟಿದೆ ಅದಕ್ಕೆ ಅದನ್ನು ಹಾಕ್ಬಿಟ್ಟಿದ್ದಾರೆ. ಹೌದಾ ಅಷ್ಟೇನಾ. ಏನ್ ಮಾಡೋದು? ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅಣ್ಣ 2 ಪ್ಯಾಕೆಟ್ ತಂದಿದ್ದು, ನಾನು 1 ಪ್ಯಾಕೆಟ್ ಹಾಕಿದ್ದು, ಇನ್ನೊಂದು ಪ್ಯಾಕೆಟ್ ಮಡಗಿದ್ದು. ಬಾಯಿ ಬರ್ಸ್ಬಿಟ್ಟಾಳ ಜೀವನ. ಎಣ್ಣೆ ಬಿಟ್ಟಿದೆ ಇವಾಗ. ಚಿಕನ್ ಹಾಕಿ ಮೇಡಮ್. ಚಿಕನ್ ಆ್ಯಡ್ ಮಾಡ್ತಿದ್ದಾರೆ. ನೇತ್ರ ಏನಾರ ಹೇಳು. ಏನು ಹೇಳಿ. ಈ ಊಟ ತಿಂದ್ಬಿಟ್ಟು ನಾವು ಚೆನ್ನಾಗಿದೆ ಅಂತ ಹೇಳಿದ್ರೆ ಬದುಕಿದ್ರೆ ನಾನು ಬೆಳಗ್ಗೆ ಒಂದು ಆಗಲ್ ಸಿಗ್ತೀನಿ. ಇವಾಗ ಕುತ್ಕೋ. ತಿನ್ಬಿಟ್ಟು ಬೇರೆ ಆಗದೆ ಇದ್ರೆ ಅಷ್ಟೇ ಸಾಕಪ್ಪ. ಆಮೇಲೆ ಬೆಂಗಳೂರಿಗೆ ಹೋಗ್ಬೇಕು ಫ್ರೆಂಡ್ಸ್. ನನ್ನ ಮಗನ ಸ್ಕೂಲ್ ಕಳಿಸ್ಬೇಕು ಮಂಡೆ. ಆಮೇಲೆ ಮಂಡೆ ಎದ್ದು ಬೆಂಗಳೂರಿಗೆ ಹೋಗ್ದಾರಂಗೆ ಮಾಡ್ಬಿಟ್ಟಾರೆ ಇವರು. ಹಂಗೆ ಮಾಡ್ತಾವ್ರೆ. ಡಿಪ್ರೆಷನ್ ಆಗ್ಬಿಟ್ಟಳೆ ಯಾಕೋ. ನಾವು ಬಂದು ನೋಡಿ ಫ್ರೆಂಡ್ ಇವಳು ಕುಳ್ಳಿ ಇವಳು ಕಾಲೇ ಇಟ್ಕಲ್ಲ ಇವರಿಬ್ರಿಗೂ. ಲೇಟಿದ್ದೆ ಡೈಲಿ ಅಡುಗೆ ಮಾಡ್ತೀನಾ. ನೋಡಿ ಅದಕ್ಕೆ ನೀನು ಹಿಂಗೆ ಅನ್ಕಂದು ನಿಗ್ರಕಂದು ನೋಡಲಿ ಹೆಂಗೆ ನಿಗ್ರಕಂದು ಮಸಾಲೆ ಸಾಕಾ? ಸಾಕು. ಈಗ ಇದು 10 ಮಿನಿಟ್ಸ 15 ಮಿನಿಟ್ಸ ಕುಕ್ ಆಗಬೇಕು ನೇತ್ರ. ಅದೆಲ್ಲ ಇಟ್ಕೊತ ಒಂದು 10 ನಿಮಿಷ ಇದು ಬೇಯ್ಲಿ ಕುಕ್ಕರಲ್ಲೇ. ಆಮೇಲೆ ಸಿಗುವ. ಇದು ಮಳ್ಳದ ಮೇಲೆ ಇವಾಗ ಅಕ್ಕಿ ಹಾಕ್ತಾ ಇದ್ದಾರೆ. ಹಾಕ್ರಿ. ಯಾಕೆ ಕೈ ಇಷ್ಟು ಉದ್ದ ಹಾಕ್ಬಿಟ್ಟು ಸುಮ್ಮನೆ ನಿಂತಿದ್ದೀರಾ? ನೋಡೋ ಕೈನೇ ಎಷ್ಟು ಉದ್ದ ಸ್ಟ್ರೆಚ್ ಮಾಡೋಳು ನೋಡಿ. ಕುಳ್ಳಿ ಕುಳ್ಳಿ ಅಂತಿರಲ್ಲ ಅದಕ್ಕೆ ಉದ್ದ ಕೈ. ನೀನು ಎಲ್ಲಿ ಕುಳ್ಳಿ ಇದೆಯಾ? ನೀನು ಇಷ್ಟೊಂದು ಎತ್ತರವಾಗಿದೆಯಾ? ನಿನ್ನ ಕೂದಲು ತುಂಬ ಸ್ಟ್ರಾಂಗ್ ಆಗಿದೆ. ಸೊ ಇಲ್ಲಿ ಅಕ್ಕಿನ ಆ್ಯಡ್ ಮಾಡ್ತಿದ್ದಾರೆ. ಒಂದು ಕಡೆ ಕಬಾಬ್ ಬೇಯ್ತಾ ಇದೆ. ಸೊ ಇದು ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಶಿಲ್ ಕೂಗಿದ್ರೆ ಘಮ ಘಮ ಬಿರಿಯಾನಿ ರೆಡಿ. ಘಮ ಘಮ ಸುಗಂಧವಾದ ರೆಡ್ ಬಿರಿಯಾನಿ ರೆಡಿ. ಈಗ 3 ಕೂಗುರ ಡನ್. ಟೇಸ್ಟ್ ಮಾಡ್ತೀನಿ ಬೆಂದೈತಾ ಇಲ್ವ ಅಂತ. ಬಿಸಿ ಕೈಯಲ್ಲಿ ಹಿಡ್ಕೊಳಕ್ಕಾಗಿಲ್ಲ. ಇವಳು ಆಗಲೇ ಮುಗ್ತವಳೆ. ಇವಳು ಬಾಯಲ್ಲಿ ನೀರು ಬಿಡ್ತಾ ಇದೆ. ಇವಳಿಗೆ ಹೇಳು ಕೊಟ್ಟಿಲ್ಲ ಅಂತ. ಯಾಕೆ ಯಾಕೆ ನೋಡ ಏ ಬರೀ ಇಟ್ಟಿದ್ದೇನಿಲ್ಲ ಹೆಂಗೆ ಬಂದದ್ದು. ಅದು ಬೆಂದೈತೆ ಅಂದ್ರೆ ಒಳಗಡೆ ಪಾಕ ಬೆಂದೈತೆ. ಬಿಸಿ ಬಿಸಿ ಬಿರಿಯಾನಿ. ತಿಂದು ಟೇಸ್ಟ್ ಮಾಡ್ಬಿಟ್ಟು ಹೇಳು ಹೆಂಗೆ ಬಂದವಳೆ ಅಂತ. ಅಣ್ಣನ್ ಕೇಳ ಕಚ್ಚಾಡ್ತಿರಲ್ಲ. ಚೆನ್ನಾಯ್ತಣ್ಣ? ಸುಮ್ಮನೆ ಚೆನ್ನಾಗೈತಲ್ಲ ನಿಜವಾಗ್ಲೂ ಚೆನ್ನಾಗೈತಾ? ನಿಜ ಚೆನ್ನಾಗಿ ಬಂದಿದೆ ಬಿರಿಯಾನಿ. ಚೆನ್ನಾಗಿ ಮಾಡಿದ್ದಾರೆ. ಟೇಸ್ಟ್ ಚೆನ್ನಾಗಿದೆ ಗೊತ್ತು. ಹಾಂ ಚೆನ್ನಾಗಿ ಬಂದೈತೆ. ಅಡುಗೆ ಮಾಡಿದವ್ರು ಇವರೇ. ಇವ್ರಿಗೆ ಅವಾರ್ಡ್ ಹೇಳಿದ್ದೀವಿ. ಬರ್ತಾಯಿದೆ. ಬಂದಮೇಲೆ ಬೆಳಗ್ಗೆ ಕೊಡ್ತೀವಿ. ಊಟ ಮಾಡಿಕೊಂಡು ಇವಾಗ ಜಸ್ಟ್ ಒಂದು ವಾಕ್ ಮಾಡೋಣ ಅಂದ್ಬಿಟ್ಟು ಇಲ್ಲೇ ಅವ್ರ ಮನೆ ಹತ್ರ ಓಡಾಡೋಣ ಅಂದ್ಬಿಟ್ಟು ಬಂದಿದ್ದೀವಿ ರೋಡ್ಗೆ. ಹೇಗಿತ್ತೆ ಊಟ? ಚೆನ್ನಾಗಿತ್ತು. ಚೆನ್ನಾಗಿ ಮಾಡಿದ್ದು ಬಿರಿಯಾನಿನ ಕಬಾಬ್ನ ನಾವು ಸುಮ್ಮನೆ ರೇಗಿಸ್ತಿದ್ವಿ ಒಳಗೆ ಅಷ್ಟೇ. ಆದರೆ ಚೆನ್ನಾಗಿ ಮಾಡ್ತಾಳೆ. ಚೆನ್ನಾಗಿ ಮಾಡಿದ್ಲು. ಸೊ ತಿಂದಿದ್ದಾಯ್ತಲ್ಲ ಕರಗ್ಸೋಣ ಅಂದ್ಬಿಟ್ಟು 1-2 ರೌಂಡು ವಾಕ್ ಮಾಡೋಣ ಅಂದ್ಬಿಟ್ಟು ರೋಡಿಗೆ ಬಂದಿದ್ದೀವಿ. ಸೊ ತುಂಬ ತಿಂಗಳಿಂದನೇ ಅನ್ಕೋತಾ ಇದ್ವಿ ಬರಬೇಕು ಅಂತ. ಅದು ಇವತ್ತು ಕಾಲ ಕೊಡ್ಬತ್ತು. ಸೊ
ಸೊ ಬಂದೋಳು ಮನೇಲಿದ್ದು ಅವಳು ಅಡುಗೆ ಎಲ್ಲ ಮಾಡಿದ್ಲಲ್ಲ ತಿಂದು ಫುಲ್ ಖುಷಿ ಆಯಿತು. ಸೊ ನೋಡೋಣ ಏನು ಮಾಡ್ತೀವಿ ನಾಳೆ ಅಂತ. ನಾಳೆ ಇನ್ನೊಂದು ಲಾಗ್ ಮಾಡ್ತೀವಿ. ಅದು ಏನು ಲಾಗ್ ಆಗಿರುತ್ತೋ ನನಗೂ ಗೊತ್ತಿಲ್ಲ, ಮಾಡಿದ್ಮೇಲೆ ಗೊತ್ತಾಗುತ್ತೆ ಏನು ಲಾಗ್ ಅಂತ. ಹೌದು. ಸೊ ಈಗ ಒಂದೆರಡು ರೌಂಡ್ ವಾಕ್ ಮಾಡಿಬಿಟ್ಟು ನಂತರ ಹೋಗಿ ಕಾಚಿ ಮಾಡ್ತೀವಿ. ಸೊ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾವು ಭಾವಿಸ್ತೀವಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀವಿ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಶುಭರಾತ್ರಿ.